ಇವತ್ತು ನಾನು ತೋಟಗಾರಿಕೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್, ನಮ್ಮ ಈ ಭಾಗ ಶಾಸಕರು ಶರವಣ ಮೇಲ್ಮನೆಯ ಸದಸ್ಯರು, ಯು ಬಿ ವೆಂಕಟೇಶ್, ಗೋವಿಂದರಾಜ್ ದೇವೇಗೌಡರು, ಆರ್ ದೇವೇಗೌಡರು, ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಶ್ರೀಪಾದ್ ರೇಣು, ಕೆಂಗಲ್ ಹನುಮಂತಯ್ಯನವರ ಮೊಮ್ಮಗ, ಎಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು 214ನೇ ಫಲಪುಷ್ಪ ಪ್ರದರ್ಶನ. ಇದನ್ನು 15ನೇ ತಾರೀಕು 15ನೇ ತಾರೀಕು ಆಗಸ್ಟ್ 15 15ನೇ ತಾರೀಕಿನವರೆಗೆ ಇರ್ತದೆ. ಅಂದರೆ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದವರೆಗೂ ಕೂಡ ಇರ್ತದೆ. ಅದನ್ನು ಈ ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಸಾರಿ ವಿಶೇಷ ಏನಪ್ಪ ಅಂದರೆ ವಿಧಾನಸೌಧದ ನಿರ್ಮಾತೃರು ಕೆಂಗಲ್ ಹನುಮಂತಯ್ಯನವರ ಸ್ಮರಣಾರ್ಥವಾಗಿ ಇದನ್ನು ಮಾಡಿದ್ದಾರೆ. ಸೊ ಲಾಲ್ಬಾಗು ಇಡೀ ವಿಶ್ವದಲ್ಲೇ ಪ್ರಸಿದ್ಧವಾದಂಥ ಒಂದು ಉದ್ಯಾನವನ. ಈಗ 3rd ಪ್ಲೇಸ್ ಬಂದಿದೆ ಸರ್ ವರ್ಲ್ಡ್. ಸುಮಾರು 240 ಎಕರೆ ವಿಸ್ತೀರ್ಣ ಇರತಕ್ಕಂಥ ಉದ್ಯಾನವನ, ಎಲ್ಲ ಥರದ ಮರಗಿಡಗಳನ್ನು ಹೊಂದಿರತಕ್ಕಂಥ ಉದ್ಯಾನವನ. ಇದು ಒಂದು ಐತಿಹಾಸಿಕವಾದಂಥ ಉದ್ಯಾನವನ. ಬ್ರಿಟಿಷ್ನವ್ರ ಕಾಲದಲ್ಲೇ ಉದ್ಯಾನವನ ಇತ್ತು 140 ಎಕರೆಯಲ್ಲಿ. ಕೆಂಗಲ್ ಹನುಮಂತಯ್ಯನವರು 100 ಎಕರೆ ಅಕ್ವೈರ್ ಮಾಡಿ ಇದನ್ನು 240 ಎಕರೆ ವಿಸ್ತೀರ್ಣ ಇರತಕ್ಕಂಥ ಒಂದು ದೊಡ್ಡ ಉದ್ಯಾನವನ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನ ಆಗ್ತದೆ. ಈ ವರ್ಷವೂ ಕೂಡ ಏರ್ಪಾಡು ಮಾಡಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ.